ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮರುಬಿಡುಗಡೆ ಪರ್ವ ಪ್ರಾರಂಭವಾಗಿದೆ. ದಶಕಗಳ ಹಿಂದೆ ಕನ್ನಡಿಗರ ಮನಸ್ಸು ಗೆದ್ದಿದ್ದ ಹಾಗೂ ಬಾಕ್ಸ್ ಆಫೀಸ್ನಲ್ಲೂ ಸದ್ದು ಮಾಡಿದ್ದ ಚಿತ್ರಗಳು ಈಗ ಮರುಬಿಡುಗಡೆಯಾಗುತ್ತಿವೆ. ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ಮೊದಲ ಬಾರಿ ನಾಯಕನಾಗಿ ಅಭಿನಯಿಸಿದ ಈ ಚಿತ್ರ ಶುಕ್ರವಾರ ಮರುಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ನಡುವೆ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅಭಿನಯದ 38 ವರ್ಷದ ಹಿಂದಿನ ಚಿತ್ರ ಕೃಷ್ಣ ನೀ ಬೇಗನೆ ಬಾರೋ ಕೂಡ ತೆರೆ ಕಾಣುತ್ತಿದೆ. ಈಗಷ್ಟೇ ಪವರ್ ಸ್ಟಾರ್ ನಟ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳು ಮರುಬಿಡುಗಡೆಯಾಗಿದ್ದವು. ಸಾಲು ಸಾಲು ಚಿತ್ರಗಳು ಮರುಬಿಡುಗಡೆಯಾಗುತ್ತಿರುವ ಹಿನ್ನೆಲೆ ಏನು ಎನ್ನುವ ವಿವರ ಇಲ್ಲಿದೆ. ಉಪೇಂದ್ರ ಅವರ UI ಚಿತ್ರದ ಬಿಡುಗಡೆಗಾಗಿ ಅವರ ಅಭಿಮಾನಿಗಳು ಕಾಯುತ್ತಿದ್ದರು. ಈ ನಡುವೆ ಉಪೇಂದ್ರ ತಮ್ಮ ಎ ಚಿತ್ರವನ್ನು ಮರುಬಿಡುಗಡೆ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಈ ಚಿತ್ರ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಸೇರಿದಂತೆ ರಾಜ್ಯದ ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಈ ಚಿತ್ರ ಮರುಬಿಡುಗಡೆಯ ಬಗ್ಗೆ ಮಾತನಾಡಿರುವ ಉಪೇಂದ್ರ ಅವರು, ನಾನು ಈ ಚಿತ್ರ ನಿರ್ಮಿಸುವಾಗ ಅದರ ವಸ್ತು ತನ್ನ ಕಾಲಕ್ಕಿಂತ ದಶಕಗಳ ಮುಂದಿತ್ತು. ಆಗ ಆ ವಸ್ತು ಇಂದಿನ ಪ್ರೇಕ್ಷಕರು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನನಗಿದೆ ಎಂದಿದ್ದಾರೆ. ಕನ್ನಡ ಚಿತ್ರಗಳ ಮರುಬಿಡುಗಡೆ ಪರ್ವ ಪ್ರಾರಂಭವಾಗಿದ್ದು ನಟ ಡಾ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಬಿಡುಗಡೆಯಾದ ಜಾಕಿ ಚಿತ್ರದೊಂದಿಗೆ. ಜಾಕಿ ಚಿತ್ರದ ಬಿಡುಗಡೆಗೆ ದಕ್ಕಿದ ಪ್ರತಿಕ್ರಿಯೆಯಿಂದ ಉತ್ತೇಜಿತರಾದ ನಿರ್ಮಾಪಕರು ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಮತ್ತು ಪವರ್ ಸ್ಟಾರ್ ಚಿತ್ರಗಳನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡಿದರು. ಆದರೆ ಆ ಎರಡೂ ಚಿತ್ರಗಳಿಗೆ ಪ್ರೇಕ್ಷಕರಿಂದ ನಿರೀಕ್ಷಿತ ಪ್ರತಿಕ್ರಿಯೆ ಬರಲಿಲ್ಲ. ಏಕಕಾಲಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಅವರ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಈ ರೀತಿ ಸಾಲು ಸಾಲು ಚಿತ್ರಗಳನ್ನು ಮರುಬಿಡುಗಡೆ ಮಾಡುವುದಕ್ಕೆ ಕಾರಣ ಬೇರೆ ಇದೆ. ಯಾಕೆ ಈ ಕನ್ನಡ ಚಿತ್ರಗಳು ಮರುಬಿಡುಗಡೆಯಾಗ್ತಾ ಇದೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಇಲ್ಲಿ ಕಾರಣ ತುಂಬ ಸ್ಪಷ್ಟವಾಗಿದೆ. ಒಂದಂದರೆ ನೋಡಿ, ಈಗ ಏನಾಗ್ತಿದೆ ಅಂತ ಹೇಳಿದರೆ, ಕನ್ನಡ ಚಿತ್ರಗಳು ಬಂದರೂ ಕೂಡ ಚಿತ್ರಮಂದಿರಗಳಲ್ಲಿ ನಿಂತು ಹಾಕಿದ ಹಣವನ್ನು ವಾಪಸ್ ಕೊಡಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಚಿತ್ರಮಂದಿರಗಳು ಒಂದು ರೀತಿಯಲ್ಲಿ ನಷ್ಟಕ್ಕೊಳಗಾಗ್ತಾ ಇದ್ದಾವೆ. ಈಗ ಚಿತ್ರಮಂದಿರಗಳು ಉಳಿಬೇಕು, ಕನ್ನಡ ಸಿನಿಮಾವೂ ಉಳಿಬೇಕು ಅಂತ ಯೋಚನೆ ಮಾಡೋದಾದರೆ, ಒಂದು ಕಾಲದಲ್ಲಿ ಯಾವ ಚಿತ್ರಗಳು ಗಲ್ಲಾಪೆಟ್ಟಿಗೆಯಲ್ಲಿ ಹಣ ತಂದುಕೊಟ್ಟವೋ, ನಿರ್ಮಾಪಕನಿಗೆ ಹಾಕಿದ ಹಣವನ್ನು ವಾಪಸ್ ತಂದುಕೊಟ್ಟವೋ ಅಂಥ ಚಿತ್ರಗಳನ್ನು ಮರುಬಿಡುಗಡೆ ಮಾಡೋದ್ರ ಮೂಲಕ ಚಿತ್ರಮಂದಿರವೂ ಉಳಿಬೇಕು, ಚಿತ್ರರಂಗವೂ ಉಳಿಬೇಕು, ಚಿತ್ರರಂಗವನ್ನು ನಂಬಿಕೊಂಡಿರುವಂತಹ ಇಡೀ ಒಂದು ಸಮುದಾಯ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮರುಬಿಡುಗಡೆ ಇಂದು ಅತ್ಯಗತ್ಯವಾಗಿದೆ. ಇದು ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮತ್ತು IPL ಕ್ರಿಕೆಟ್ ಪಂದ್ಯಗಳು ನಡೆಯುವ ಸಂದರ್ಭದಲ್ಲಿ ಹೊಸ ಚಿತ್ರಗಳನ್ನು ಬಿಡುಗಡೆ ಮಾಡಿದರೆ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬರುವುದಿಲ್ಲ ಎಂಬ ನೆಪವೊಡ್ಡಿ ನಿರ್ಮಾಪಕರು ಹಳೆ ಚಿತ್ರಗಳನ್ನು ಬಿಡುಗಡೆ ಮಾಡುತ್ತಾ ಬಂದಿದ್ದಾರೆ. ಸ್ಟಾರ್ ನಟರ ಚಿತ್ರಗಳು ಬಿಡುಗಡೆಯಾಗದೇ ಇರುವುದರಿಂದ ಚಿತ್ರಮಂದಿರಗಳಿಗೆ ಸಿನಿಮಾಗಳ ಕೊರತೆಯೂ ಎದುರಾಗಿದೆ. ಏಕಪರದೆ ಚಿತ್ರಮಂದಿರಗಳು ಮುಚ್ಚುತ್ತಿವೆ. ಈಗಷ್ಟೇ ಬೆಂಗಳೂರಿನ ಕಾವೇರಿ ಚಿತ್ರಮಂದಿರ ಕೊನೆಯಾಟ ಮುಗಿಸಿತ್ತು. ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ಟಾರ್ ನಟರ ಸಿನಿಮಾಗಳು ಬಿಡುಗಡೆಯಾಗದೆ 2024ರ 5 ತಿಂಗಳುಗಳು ಕಳೆದಿವೆ. ಬಿಡುಗಡೆಗೆ ಸಜ್ಜಾಗಿರುವ ಸಿನಿಮಾಗಳ ನಿರ್ಮಾಪಕರು ಸಹ ವಿವಿಧ ಕಾರಣಗಳಿಗೆ ತಮ್ಮ ಚಿತ್ರಗಳ ಬಿಡುಗಡೆಯನ್ನು ಮುಂದೂಡುತ್ತಿದ್ದಾರೆ. ಕನ್ನಡದಲ್ಲಿ ಸ್ಟಾರ್ ಸಿನಿಮಾಗಳೆಂದರೆ ಬಿಡುಗಡೆಯಾಗುತ್ತಿರುವುದು ಶಿವರಾಜ್ ಕುಮಾರ್ ಅವರ ಚಿತ್ರಗಳು ಮಾತ್ರ. ಮಾರ್ಚ್ ತಿಂಗಳಲ್ಲಿ ಚುನಾವಣೆಗೆ 1.5 ತಿಂಗಳ ಮುನ್ನ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ನಟಿಸಿದ ಕರಟಕ ದಮನಕ ಬಿಡುಗಡೆಯಾಗಿತ್ತು. ಈ ಚಿತ್ರ ಹೊರತುಪಡಿಸಿದರೆ ಈ ವರ್ಷ ಇದುವರೆಗೆ ಇತರೆ ಯಾವುದೇ ಸ್ಟಾರ್ ನಟರ ಚಿತ್ರಗಳು ತೆರೆಕಂಡಿಲ್ಲ. ಆಗಸ್ಟ್ ತಿಂಗಳವರೆಗೆ ಸ್ಟಾರ್ ನಟರ ಯಾವುದೇ ಚಿತ್ರ ಬಿಡುಗಡೆಯಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಕನ್ನಡ ಮೂವಿಗಳು ರೀ ರಿಲೀಸ್ ಆಗೋ ಬಗ್ಗೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ತುಂಬ ಒಳ್ಳೆಯದಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ, ಈ ಹಿಂದಿನ ಹಳೆ ಫಿಲಮ್ಗಳನ್ನು ಎಲ್ಲ ಕೂಡ ಅದರ ಹಿಂದುಗಡೆ ಒಂದು ಸಾಹಿತ್ಯ ಆಧಾರಿತವಾಗಿ ಫಿಲಮ್ಗಳು ಇರ್ತಾ ಇದ್ದವು. ಒಂದು ಯಾವುದಾದ್ರೂ ಒಳ್ಳೆಯ ಒಂದು ಕಾದಂಬರಿನೋ ಒಂದು ಸಾಹಿತ್ಯನೋ ಒಂದು ಪುಸ್ತಕನ ಓದಿದಷ್ಟು ಒಂದು ಮೆಸೇಜ್ಗಳು ಹಳೆ ಫಿಲ್ಮ್ಗಳಲ್ಲಿ ಇರ್ತಾ ಇತ್ತು. ಸೊ ಆ ಹಿಂದಿನ ಹಳೆ ಫಿಲ್ಮ್ಗಳು ಈ ಹೊಸ ಜನ್ರೇಷನ್ಗೆ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ಬೇಕು. ಈ ಹೊಸ ಮೂವಿಗಳು ಏನಾದವೆ, ಬರೀ ಬಜೆಟ್ಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು, ಇದು ಕಲ್ಪನಾತೀತವಾದಂಥದ್ದು, ಪ್ರಾಕ್ಟಿಕಲ್ ಇಲ್ಲ. ಅದೊಂಥರ ನ್ಯೂ ಟ್ರೆಂಡಿಗೆ ಅಷ್ಟೇ ಉತ್ತಮ. ಫಿಲಮ್ ಅಂದರೆ ಒಂದು ಮೆಸೇಜ್ ಹೋಗ್ಬೇಕಂತ ಹೇಳಿದ್ರೆ ಹಳೆ ಫಿಲ್ಮ್ ಬೆಸ್ಟ್.
ಈಗ ಕರ್ನಾಟಕದಲ್ಲಿ 2 ಹಂತದ ಲೋಕಸಭಾ ಚುನಾವಣೆಗಳು ಮುಕ್ತಾಯವಾಗಿದೆ. ಮೇ ತಿಂಗಳ ಅಂತ್ಯಕ್ಕೆ IPL ಜ್ವರ ಕೂಡ ಇಳಿಯುತ್ತೆ. ಜೂನ್ 4ಕ್ಕೆ ಫಲಿತಾಂಶಗಳು ಕೂಡ ಬರಲಿವೆ. ಆದರೆ ತಾರಾ ನಟರ ಚಿತ್ರಗಳು ಬಿಡುಗಡೆಯಾಗುವ ಲಕ್ಷಣಗಳು ಕಾಣುತ್ತಿಲ್ಲ ಎನ್ನುತ್ತಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ MN ಸುರೇಶ್. ಈ ಎಲ್ಲಾ ಕಾರಣಗಳಿಂದ ಕರ್ನಾಟಕದಲ್ಲಿ ದಶಕಗಳ ಹಿಂದಿನ ಯಶಸ್ವಿ ಚಿತ್ರಗಳ ಮರುಬಿಡುಗಡೆ ಪರ್ವ ಆರಂಭವಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.